ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ನಾನದು ತುಂಬಾ ಖುಷಿಯಾಗಿದ್ದೀನಿ. ಯಾಕಂದರೆ ಇವತ್ತು ನಮ್ಮ ಮಮ್ಮಿ ಅಪ್ಪಾಜಿ ಬಂದಿದ್ದಾರೆ ನಮ್ಮ ಮನೆಗೆ. 4 ವರ್ಷ ಆದಮೇಲೆ ಮಮ್ಮಿ ಅಪ್ಪಾಜಿ ದೊಡ್ಡಮ್ಮ ಎಲ್ಲ ಬಂದಿದ್ದಾರೆ. ಯಾವಾಗಲೂ ನಾವೇ ಹೋಗ್ತಿದ್ವಿ ಊರಿಗೆ, ಸೊ ಅವ್ರು ಬರೋದಕ್ಕೆ ಆಗಿರಲಿಲ್ಲ. ಇವತ್ತು ಬಂದಿದ್ದಾರೆ. ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಅವರು ಬಸ್ ಸ್ಟ್ಯಾಂಡಲ್ಲಿ ಬಂದು ವೆಯ್ಟ್ ಮಾಡ್ತಿದ್ರು. ಸಂಜು ಮತ್ತು ಚಿನ್ನು ಇಬ್ಬರು ಹೋಗಿ ಕರ್ಕೊಂಡು ಬಂದರು. ಅವ್ರು ಬರೋಷ್ಟರಲ್ಲಿ ನಾನು ಅಡುಗೆ ಎಲ್ಲ ಮಾಡಬೇಕಿತ್ತು, ಸೊ ಅದರಿಂದಾಗಿ ನಾನು ಹೋಗಿರಲಿಲ್ಲ. ಚಿನ್ನುಗಂತೂ ಸಿಕ್ಕಾಪಟ್ಟೆ ಖುಷಿ, ಅಜ್ಜಿ ತಾತ ಬರ್ತಿದ್ದಾರೆ ಅಂತ. ಅದಕ್ಕೆ ಅವನು ಬೆಳಿಗ್ಗೆಯಿಂದ ಯಾವಾಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದ. ಸೊ ಇವಾಗ ಹೋಗಿ ಕರ್ಕೊಂಡು ಬಂದಿದ್ದಾನೆ. ಹಾಗೆ ನಮ್ಮ ಅಪ್ಪ ಅಮ್ಮ ಬಂದಿದ್ದ ಖುಷಿನ ನಾನು ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಮರಿದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ಹಾಯ್ ಮಮ್ಮಿ. ದೊಡ್ಡಮ್ಮ ಇವಾಗ ಬಂದ್ರಪ್ಪಾಜಿ? ಇವಾಗ ಬಂದ್ರ ದೊಡ್ಡಮ್ಮ? ಬನ್ನಿ. ಹಾ, ನೀವು ಬನ್ನಿ ಒಳಗಡೆ. ಇಲ್ಲೇ ನಿಲ್ಸ್ಬೇಕಿತ್ತು ಸಂಜು, ಫಸ್ಟ್ ಅವ್ರು ಇಳಿಯೋ ತನಕ, ಆಮೇಲೆ ನಿಲ್ಸ್ಕೋಬೋದಿತ್ತು ಅಲ್ಲಿ. ಮಕ್ಕಳಿಗೆ ಕೂಡ ಕೊಡ್ಸ ಮಕ್ಕಳಿಗೆ. ಹಾಗೆ ಮಮ್ಮಿ ಚಿನ್ನುಗೆ ರವೆ ಉಂಡೆ ಇಷ್ಟ ಅಂತ ಹೇಳಿ ರವೆ ಉಂಡೆ ಮಾಡ್ಕೊಂಡು ಬಂದಿದ್ದಾರೆ. ಅವನಿಗೆ ತುಂಬಾ ಇಷ್ಟ ಸ್ವೀಟ್ಸ್ ಅಂತಂದರೆ. ಅದರಲ್ಲೂ ರವೆ ಉಂಡೆ ಅಂತಂದರೆ ಅವನು ಲಡ್ಡು ಲಡ್ಡು ಅಂದ್ಕೊಂಡು ತಿಂತಿರ್ತಾನೆ. ಅವನು ರವೆ ಉಂಡೆ ಅಂತ ಹೇಳೋದೇ ಇಲ್ಲ, ಲಡ್ಡು ಲಡ್ಡು ಅಂದ್ಕೊಂಡು ತಿಂತಿರ್ತಾನೆ. ಅದಕ್ಕೆ ಅವ್ನಿಗಿಷ್ಟ ಅಂತ ಹೇಳಿ ಮಾಡ್ಕೊಂಡು ಬಂದಿದ್ದಾರೆ. ಅಪ್ಪಾಜಿ ಅವ್ನ ಫ್ರೆಂಡ್ಸ್ಗೆಲ್ಲ ಕೊಡು ಅಂತ ಹೇಳಿದ್ರು, ಅದಕ್ಕೆ ಕೊಡಮ್ಮ ಅಂದ್ಕೊಂಡು ಬಂದಿದ್ದಾನೆ. ಈಗ ಅವ್ನ ಫ್ರೆಂಡ್ಸ್ಗೆಲ್ಲ ಕೊಡಿಸ್ಬೇಕು. ಅವ್ನಿಗಿಷ್ಟ ಆ ಥರ ಎಲ್ಲ ಕೊಟ್ಕೊಂಡು ಅವ್ರ ಫ್ರೆಂಡ್ಸ್ಗೆಲ್ಲ ತೋರಿಸ್ಕೊಂಡು ಕೊಟ್ಕೊಂಡು ತಿನ್ನೋದು ಅಂದರೆ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ. ತಗೊಳ ಕೊಡ, ಅವಳಿಗೊಂದು ಅವನಿಗೊಂದು ಕೊಡ. ಯಾರು ಕೊಡ್ಸಿದ್ದು ಚಿನ್ನು? ಯಾರು ಕೊಡ್ಸಿದ್ದು? ತಾತ. ಇಲ್ಲಿ ತಾತಾಜಿ ಬಂದಿದ್ರೆ ನೀನೆಲ್ಲ ಹೋಗ್ತಿದ್ಯಾ? ಬಾ. ಹಾಗೆ ಊಟದ ಜೊತೆಗೆ ಸೈಡ್ಸ್ಗೆ ಅಂತ ಹೇಳಿ ಬಜ್ಜಿ ಮಾಡ್ತಿದ್ದೆ. ಸೊ ಮಮ್ಮಿ ಬಂದು ನಾನೇ ಮಾಡ್ತೀನಿ, ಹೋಗಿ ಊಟಕ್ಕೆ ಹಾಕ್ಕೊಡು ಎಲ್ರಿಗೂ ಅಂತ ಅಂದರು. ಅದಕ್ಕೆ ಊಟಕ್ಕೆ ಬಡಿಸ್ತಿರ್ತೀನಿ. ಇನ್ನೊಂದು ಸ್ವಲ್ಪ ಇತ್ತು, ಎಲ್ಲ ನಾನೇ ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಇತ್ತು. ಅವರು ನಾನು ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ನಾನು ಊಟಕ್ಕೆ ಬಡಿಸೋಣ ಅಂತ ಬಂದೆ. ಅಮ್ಮಂದರೆ ಅಷ್ಟಲ್ವ, ಮಕ್ಕಳು ಒಬ್ಬರೇ ಕೆಲಸ ಮಾಡ್ತಿದ್ರೆ ಅವ್ರು ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ, ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಬರ್ತಾನೆ ಇರ್ತಾರೆ. ನಾನು ಪರವಾಗಿಲ್ಲ ಇದೊಂದು ಸ್ವಲ್ಪ ಅಲ್ವಾ ಮಾಡಿಬಿಡ್ತೀನಿ ಅಂತಂದ್ರೂ, ಇಲ್ಲ ಹೋಗು ನಾನು ಮಾಡ್ತೀನಿ, ಊಟಕ್ಕೆ ಬಡಿಸು, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿದ್ರು. ಸೊ ಅದರಿಂದಾಗಿ ಅಪ್ಪಾಜಿಗೆ ಊಟಕ್ಕೆ ಕೊಡೋಣ ಅಂತ ಹೇಳಿ ನಾನು ಊಟಕ್ಕೆ ಕೊಡ್ತಿದ್ದೆ. ಅವರು ಬಜ್ಜಿ ಮಾಡ್ತಿದ್ರು. ಅಷ್ಟರಲ್ಲಿ ನಮ್ಮ ಚಿಲ್ಟು ಕಾಲ್ ಮಾಡಿದ್ದಾನೆ. ಚಿನ್ನು ಚಿಲ್ಟು ಕಾಲ್ ಮಾಡಿದ್ದಾನೆ. ಯಾಕಂತಂದರೆ ನಮ್ಮ ಮಮ್ಮಿ ಅಪ್ಪಾಜಿ ಮೈಸೂರಿಗೆ ಹೋದಾಗೆಲ್ಲ ಚಿಲ್ಟು ಮನೆಗೆ ಹೋದಾಗ ಚಿಲ್ಟು ಇವನಿಗೆ ಕಾಲ್ ಮಾಡಿಬಿಟ್ಟು, ತಂಗಿ ಮಗ ಇವನಿಗೆ ಕಾಲ್ ಮಾಡಿ ಯಾವಾಗಲೂ ರೇಗಿಸ್ತಿದ್ದ, ಅಜ್ಜಿ ತಾತ ನಮ್ಮ ಮನೆಗೆ ಬಂದಿದ್ದಾರೆ, ನಿಮ್ಮ ಮನೆಗೆ ಬಂದಿಲ್ಲ ಅಂತ. ಅದಕ್ಕೆ ಇವನು ಅವನನ್ನು ರೇಗಿಸ್ತಿದ್ದಾನೆ. ಇಬ್ಬರು ಬರೀ ಇದೆ. ಅದಕ್ಕೆ ಚಿಲ್ಟು ಅವನು ತಾತ ಆಗೋ ತನಕ, ಅವ್ನು ಮುದ್ಕ ಆಗೋ ತನಕನೂ ಅಜ್ಜಿ ತಾತನ ಅವನು ಜೊತೆಲಿ ಇಟ್ಕೊಳ್ತಾನಂತೆ. ಅದಕ್ಕೆ ಇಬ್ಬರು ಅದೇ ಥರ ವಾದ ಮಾಡ್ತಿದ್ದಾರೆ. ಸರ್ ಊಟ ಮಾಡುವ ಸಂಜೆ.
ಅಕ್ಕ ತಂಗಿ ಇಬ್ರು ಮೊಮ್ಮಕ್ಕಳು ಎಷ್ಟೆಲ್ಲ ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಇಬ್ಬರು ಮಾತಾಡ್ಕೊಂಡು ಊಟ ಮಾಡ್ತಾ ಕೂತಿದ್ದಾರೆ. ಚಿನ್ನು ಅಜ್ಜಿ ಫೋನ್ ಕೊಡು. ಏನಕ್ಕೆ ತಗೊಂಡಿದ್ಯಾ? ಹಾ ಮಮ್ಮಿ ಫೋನ್ ಕೊಡ್ಬೇಡಿ ಮಮ್ಮಿ. ಏ ಇಡೋ, ಕುತ್ಕೊಂಡು ಮಾತಾಡ್ತಿದ್ದಲ್ಲ, ಮಾತಾಡ್ಬಾರು. ಚಿಲ್ಟು ನಂಗೆ ಇವ್ರಿಗೆ ಒಯ್ತಿದಂಗೆ ಅವನು ಚಿಲ್ಟು ಬೋಲ್ ಎತ್ಕೊಡ್ತಾನೆ. ಹೋಗ್ಬಿಟ್ಟು ಆಚೆ ರೂಮ್ಗೆ ಪಕ್ಕನ ರೂಮ್ಗೆ ಹೋಗಿ ನೋಡೋದು ಗೇಮ್. ಅಲ್ಲ ಅಪ್ಪಾಜಿ ಟಿ ವಿ ನೋಡ್ಕೊಂಡು ಕೂತಿದ್ರು. ಅದಕ್ಕೆ ಚಿನ್ನು ಬನ್ನಿ ತಾತ ವಾಕ್ ಮಾಡೋಣ, ಹಾಗೆ ನಾನು ಸ್ಕೂಲ್ ತೋರಿಸ್ತೀನಿ, ಇಲ್ಲೇ ಹತ್ತಿರ ನನ್ನ ಸ್ಕೂಲು ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಿದ್ದಾನೆ ಅವ್ರ ತಾತನ ಜೊತೆ ರೌಂಡ್ ಹಾಕ್ಕೊಂಡು ಬರೋದಕ್ಕೆ. ಒಟ್ನಲ್ಲಿ ಅವ್ನಿಗೆ ಆಚೆ ಹೋಗೋದಕ್ಕೆ ಒಂದು ರೀಸನ್ ಬೇಕು, ಅದಕ್ಕೆ ಹೋಗ್ತಿದ್ದಾನೆ ನೋಡಿ. ಚಿನ್ನು ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ತಾತನ? ವಾಕಿಂಗ್. ನಿನ್ನ ಸ್ಕೂಲ್ ತೋರಿಸು, ಅಲ್ಲೇ ಸ್ಕೂಲ್ ಇದೆಯಲ್ಲ. ಚಿನ್ನು ಅಂತೂ ತುಂಬಾ ಖುಷಿಯಾಗಿದ್ದಾನೆ. ಅವನಿಗೆ ಅಜ್ಜಿ ತಾತ ಬಂದಿರೋದೇ ಒಂದು ಹಬ್ಬ ಥರ ಆಗಿಬಿಟ್ಟಿದ್ದೆ. ಅವನಿಗೆ ಈ ಥರ ತುಂಬಾ ಇಷ್ಟ. ತಾತ ಬಂದಾಗ ತಾತನ ವಾಕ್ ಕರ್ಕೊಂಡು ಹೋಗ್ಬೇಕು, ಅಜ್ಜಿ ಜೊತೆ ಕತೆ ಹೇಳಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು, ಇದೆಲ್ಲ ತುಂಬಾ ಇಷ್ಟಪಡ್ತಾನೆ. ಯಾವಾಗಲೂ ಬೇಜಾರು ಮಾಡ್ಕೊಳ್ತಿದ್ದ, ಅಜ್ಜಿ ತಾತ ನಮ್ಮ ಮನೆಗೆ ಬರಲ್ಲ, ಬರೀ ದೊಡ್ಡಮ್ಮ ಮನೆಗೆ ಚಿಕ್ಕಿ ಮನೆಗೆ ಮಾತ್ರ ಹೋಗ್ತಾರೆ ಅಂತ. ಯಾಕಂದರೆ ಅವರಿಬ್ಬರು ಮೈಸೂರಲ್ಲಿರೋದ್ರಿಂದ ಅವಾಗವಾಗ ಹೋಗ್ತಿರ್ತಾರೆ. ಬೆಂಗಳೂರು ದೂರ ಅಂತ ಅವ್ರು ಬರ್ತಿರ್ಲಿಲ್ಲ. ಬಟ್ ಇವತ್ತಂತೂ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದಾನೆ. ಬಚ್ಚಿನೋ ಹೆಂಗಿತ್ತಪ್ಪಜ್ಜಿ ಸ್ಕೂಲು? ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು, ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಎಗ್ ಬುರ್ಜಿ ಮಾಡಿದೆ, ಹಾಗೆ ಜೊತೆ ಕ್ಯಾರೆಟ್ ಪಲ್ಯನೂ ಮಾಡಿದೆ. ಮಮ್ಮಿ ದೊಡ್ಡಮ್ಮ ತಿನ್ನಲ್ಲ ಇವತ್ತು ಅಂತಂದರು. ಸೊ ಅದರಿಂದಾಗಿ ಅವ್ರಿಗೆ ಅಂತ ಹೇಳಿ ಕ್ಯಾರೆಟ್ ಪಲ್ಯ ಮಾಡಿದೆ. ಇವಾಗ ಬೇಗ ತಿಂಡಿ ತಿಂದು ಲಂಚ್ಗೆಲ್ಲ ರೆಡಿ ಮಾಡಬೇಕು. ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ತಲ್ಕಲ್ ಮಟನ್ನ ತರಿಸಿದೆ. ಅಪ್ಪಾಜಿಗೆ ತಲ್ಕಲ್ ಮಟನ್ ಅಂದರೆ ತುಂಬಾ ಇಷ್ಟ. ಸೊ ಅದರಿಂದಾಗಿ ಅವ್ರು ಇಷ್ಟವಾದದನ್ನೇ ಮಾಡೋಣ ಅಂತ ಹೇಳಿಬಿಟ್ಟು ತಲ್ಕಲ್ ಮಟನ್ ತರಿಸಿದ್ದೀನಿ. ಇವಾಗ ಬೇಗ ಬೇಗ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಔಟ್ಸೈಡ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ನಾನು ತಲ್ಕಲ್ ಮಟನ್ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ನಾನು ತಿಳಿಸ್ಕೊಡ್ತಿಲ್ಲ, ಯಾಕಂದರೆ ರೆಸಿಪಿ ಶೇರ್ ಮಾಡ್ತಿಲ್ಲ. ಬಿಕಾಸ್ ನಾನು ವಿಡಿಯೋದಲ್ಲಿ ತುಂಬ ಸಲ ತೋರಿಸಿದ್ದೀನಿ ತಲ್ಕಲ್ ಸಾಂಬಾರೆಲ್ಲ ಹೇಗೆ ಮಾಡೋದು, ನಾನು ಯಾವ ರೀತಿ ಮಾಡ್ತೀನಿ ಅಂತ. ಸೊ ಅದರಿಂದಾಗಿ ವಿಡಿಯೋ ಏನು ಶೇರ್ ಮಾಡ್ತಿಲ್ಲ ನಾನು. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಕಂಠೀರವ ಸ್ಟುಡಿಯೋಗೆ ಹೋಗ್ತಿದ್ದೀವಿ. ಬೆಂಗಳೂರಿಗೆ ಬಂದವ್ರಿಗೆಲ್ಲ ಒಂದು ಆಸೆ ಇದ್ದೇ ಇರುತ್ತೆ, ರಾಜ್ಕುಮಾರ್ ಅವ್ರ ಸಮಾಧಿ ಇರ್ಬೋದು, ಪುನೀತ್ ಸರ್ ಸಮಾಧಿ ಇರ್ಬೋದು, ಅದನ್ನೆಲ್ಲ ನೋಡಬೇಕು ಅಂತ ಹೇಳಿ. ಮಮ್ಮಿಗೂ ಅಷ್ಟೇ ಪುನೀತ್ ರಾಜ್ಕುಮಾರ್ ಅವರು ಅಂದರೆ ತುಂಬಾ ಇಷ್ಟ. ಸೊ ಅದರಿಂದಾಗಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಹಾಗೆ ಅಪ್ಪಾಜಿ ಕೂಡ ಇವತ್ತೇ ಊರಿಗೆ ಹೊರಟಿದ್ದಾರೆ. ಯಾಕಂದರೆ ಅಲ್ಲಿ ಊರಲ್ಲಿ ಹಸುಗಳೆಲ್ಲ ಇರೋದ್ರಿಂದ ಅವರು ಜಾಸ್ತಿ ದಿನ ಇಲ್ಲೆಲ್ಲ ಇರೋದಕ್ಕಾಗಲ್ಲ. ಸೊ ಮಮ್ಮಿ ದೊಡ್ಡಮ್ಮ ಇಬ್ಬರು 1 ವೀಕ್ ಇರ್ತಾರೆ. ಸೊ ಅದರಿಂದಾಗಿ ಇವತ್ತು ಅಪ್ಪಾಜಿ ಇವತ್ತೇ ಹೊರಟಿದ್ದಾರೆ. ಸೊ ಇವಾಗ ಕಂಠೀರವ ಸ್ಟುಡಿಯೋಗೆ ಬಂದ್ವಿ. ಅಪ್ಪಾಜಿ ಅಂತೂ ನನಗೆ ಟೈಮ್ ಆಗುತ್ತೆ ಹೊರಡ್ತೀನಿ ಅಂತಿದ್ರು. ಇಲ್ಲ ಬನ್ನಿ, ಇಲ್ಲೇ ಬಂದಿದ್ದೀರಾ ನೋಡ್ಕೊಂಡು ಹೋಗೋರು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಹಾಗೆ ಚಿನ್ನುಗಂತೂ ಫುಲ್ ಡೌಟು, ಇವರು ಟಿ ವಿಲಿ ಬರ್ತಿದ್ರಲ್ಲ ಇವ್ರದ್ದು ಯಾಕೆ ಇಲ್ಲಿ ಹಾಕ್ಬಿಟ್ಟಿದ್ದಾರೆ, ಇವ್ರು ಹೇಗಿದ್ದಾರೆ, ಅಮ್ಮ ಇವರು ಸತ್ತೋಗಿದ್ದಾರೆ ಅಂತ ಇದ್ರಲ್ಲ, ಇವರೆಲ್ಲ ಹೇಗಿದ್ದಾರೆ ಅಂತ ಅಂದ್ಬಿಟ್ಟು ಅವ್ನಿಗೆ ಫುಲ್ ಡೌಟು. ಅದಕ್ಕೆ ಉದ್ದಕ್ಕೂ ನೋಡ್ಕೊಂಡು ಹೋಗ್ತಿದ್ದಾನೆ. ಇವರೆಲ್ಲ ಹೇಗೆ ಇನ್ನೂ ಇದ್ದಾರಾ, ಇವ್ರದ್ದು ಇಲ್ಲೇ ನಮ್ಮ ಮನೆ ಅಂತ ಎಲ್ಲ ಏನೇನೋ ಕ್ವಶನ್ಗಳನ್ನ ಕೇಳ್ತಿದ್ದ ಚಿನ್ನು. ಅಂಬರೀಷ್ ಅಂಕಲ್. ಹೌದು ಅಂಬರೀಷ್ ಅಂಕಲ್ ಕಣೋ. ಮಮ್ಮಿ ದೊಡ್ಡಮ್ಮ ಅಂತೂ ತುಂಬಾ ಫೀಲ್ ಮಾಡ್ಕೊಳ್ತಿದ್ರು. ಅಯ್ಯೋ ಇದ್ದಾಗ ನೋಡಬೇಕಾಗಿತ್ತು, ಸತ್ಮೇಲೆ ಸಮಾಧಿ ನೋಡೋದಕ್ಕೆ ಬಂದಿದ್ದೀವಲ್ಲ ನಾವು ಅಂತ ತುಂಬ ಬೇಜಾರು ಮಾಡ್ಕೊಳ್ತಿದ್ರು. ಹಾಗೆ ದೇವ್ರ ಹತ್ರ ಕೇಳ್ಕೊಳ್ತಿದ್ರು ಅವರು, ಇವ್ರಿಗೆಲ್ಲ ಮುಂದಿನ ಜನ್ಮ ಅಂತ ಇದ್ದರೆ ಅವ್ರಿಗೆ ಪೂರ್ಣ ಆಯಸ್ಸು ಕೊಡಪ್ಪ, ಅವ್ರು ತುಂಬ ವರ್ಷ ಬಾಳಿ ಬದುಕಬೇಕು ಅಂತ ಕೇಳ್ಕೊಳ್ತಿದ್ರು. ಅವ್ರ ಮೂವಿಗಳ ಬಗ್ಗೆ ಎಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ರಲ್ವ ಆ ಮೂವಿಲೇ ಅಂತ ಹೇಳ್ಬಿಟ್ಟು ಆ ಮೂವೀಸ್ನೆಲ್ಲ ನೆನ್ಪು ಮಾಡ್ಕೊಂಡು ಬರ್ತಿದ್ರು.
ಅಂಬರೀಷ್ ಅವ್ರು ಮಾಡಿರೋದು ಅಂಥ ಫಿಲಮ್ ಅಷ್ಟು ಚೆನ್ನಾಗಿದೆ ಅಂದ್ಕೊಂಡು ಹೇಳ್ತಾಯಿದ್ರು ಮಮ್ಮಿ. ಅವ್ರಿಗೆ ತುಂಬ ಇಷ್ಟ ಅಂಥ ಫಿಲಮ್ಮು, ಅದಕ್ಕೆ ಅಂಥ ಫಿಲಮಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟೆಲ್ಲ ಮಾತಾಡ್ತಿದ್ರು. ಹಾಗೆ ಸುಮಲತಾ ಅವ್ರು ಕೂಡ ನಮ್ಮ ಮನೆಗೆ ಬಂದಾಗ ಅದನ್ನು ನೆನಪು ಮಾಡ್ಕೊಳ್ತಾಯಿದ್ರು. ಅಂಬರೀಷ್ ಅವರಂತೂ ಬರೋದಕ್ಕಾಗಲಿಲ್ಲ, ಅಟ್ಲೀಸ್ಟ್ ಅವ್ರ ವೈಫ್ ಬಂದಿದ್ದಾರೆ ಅಂತ ಅಂದ್ಬಿಟ್ಟೆಲ್ಲ ಖುಷಿ ಪಟ್ಟಿದ್ರು ಮಮ್ಮಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲೆಲ್ಲ ನೋಡಿಕೊಂಡು ಪಕ್ಕದಲ್ಲೇ ಇರೋವಂಥ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಬಂದ್ವಿ ಇವಾಗ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸ್ಮಾರಕಕ್ಕೆ. ಹಾಗೆ ಇಲ್ಲಿ ಪುನೀತ್ ಸರ್ದು ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು ಕೂಡ ಸಮಾಧಿ ಎಲ್ಲ ಒಟ್ಟಿಗೆ ಇಲ್ಲೇ ಇರೋದು. ನಾವು ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಆದ್ರೂ ನಾವು ಕೂಡ ಇದೇ ಫಸ್ಟ್ ಟೈಮ್ ಬಂದಿರೋದು. ಬನ್ನಿ ಒಳಗಡೆ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಪಾಪ ಮಮ್ಮಿ ಅವ್ರಿಗೆ, ದೊಡ್ಡಮ್ಮ ಅವ್ರಿಗೆಲ್ಲ ತುಂಬಾ ಬೇಜಾರಾಗ್ತಿತ್ತು. ದೊಡ್ಡಮ್ಮನಿಗಂತೂ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ. ಅವ್ರ ಫಿಲಮ್ ಎಲ್ಲನೂ ನೋಡ್ಕೊಂಡು ಬಂದಿರೋದು, ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ರು. ಹಾಗೆ ರಾಜ್ಕುಮಾರ್ ಅವ್ರು ತೀರೋಗಿದ್ದ ದಿನ ನಾನು ತುಂಬ ಅಳ್ತಿದ್ದೆ ಅಂತ ಎಲ್ಲ ಹೇಳ್ತಾಯಿದ್ರು ದೊಡ್ಡಮ್ಮ. ಅವ್ರನ್ನ ನೋಡಿ ತುಂಬ ಫೀಲ್ ಮಾಡಿಕೊಂಡ್ರು. ಅದಕ್ಕೆ ಅವ್ರ ಸಮಾಧಿನ ನೋಡಬೇಕು ಅಂತ ತುಂಬ ಇಷ್ಟಪಡ್ತಿದ್ರು, ಅದಕ್ಕೆ ಕರ್ಕೊಂಡು ಬಂದೆ. ಬನ್ನಿ ಇವಾಗ ಮುಂದೆ ಹೋಗಿ ನೋಡೋಣ ಹೇಗಿದೆ ಅಂತ ಹೇಳಿ. ಹಾಗೆ ನಾವು ಬಂದಿದ್ದು ಸಂಡೇ, ತುಂಬಾ ಜನ ಬಂದಿದ್ದರು. ವೀಕ್ ಡೇಸಲ್ಲೆಲ್ಲ ಸ್ವಲ್ಪ ಕಡಿಮೆ ಇರ್ತಾರಂತೆ, ಆದರೆ ವೀಕೆಂಡ್ಸಲ್ಲಿ ಸ್ವಲ್ಪ ಜನ ಜಾಸ್ತಿನೇ ಇರ್ತಾರೆ. ಹಾಗೆ ಟೈಮಿಂಗ್ಸ್ ಕೂಡ ಫಿಕ್ಸ್ ಇರುತ್ತೆ. 6 ಗಂಟೆ ಮೇಲೆ ಯಾರೂ ಇಲ್ಲಿರೋ ಹಾಗಿಲ್ಲ. 6 ಗಂಟೆ ಆಗ್ತಿದ್ದಂಗೆ ಎಲ್ಲರನ್ನೂ ಹೊರಗಡೆ ಕಳಿಸ್ಬಿಡ್ತಾರೆ. ಯಾರಾದರೂ ನೋಡೋರು ಇದ್ದರೆ 6 ಗಂಟೆ ಒಳಗಡೆ ಬಂದು ನೋಡ್ಕೊಂಡೋಗಿ. ನೀವು 6 ಗಂಟೆ ಮೇಲೆ ಬಂದರೆ ಪೊಲೀಸ್ಗಳು ಬಿಡೋದಿಲ್ಲ, ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸೊ ಯಾರಾದರೂ ನೋಡಬೇಕು ಅಂತ ಇಷ್ಟ ಇರೋರು ವೀಕೆಂಡ್ಸಲ್ಲಿ 6 ಗಂಟೆ ಒಳಗಡೆ ಬಂದು ನೋಡ್ಕೊಂಡು ಹೋಗಿ. ಹಾಗೆ ತುಂಬ ದೊಡ್ಡದಾಗಿದೆ ಒಳಗಡೆ ಎಲ್ಲ, ಹಾಗೆ ತುಂಬ ಜನ ಕೂಡ ಇದ್ದರು. ಹಾಗೆ ಇವಾಗ ಪುನೀತ್ ಸರ್ದು ಹೋಗ್ತಿದ್ದಂಗೆ ಈ ಪುನೀತ್ ಸರ್ ಅವ್ರ ಸಮಾಧಿ ಸಿಗುತ್ತೆ. ಮಮ್ಮಿ ಅಂತೂ ಕಣ್ಣೀರು ಹಾಕ್ಬಿಟ್ರು ನೋಡ್ತಿದ್ದಂಗೆ. ಪಾಪ ಇರಬೇಕಾಗಿತ್ತು, ತುಂಬ ಬೇಜಾರಾಗ್ತಿದೆ, ನನಗಂತೂ ನೋಡೋದಕ್ಕೆ ಆಗ್ತಿಲ್ಲ ಅಂತ ಎಲ್ಲ ತುಂಬ ಫೀಲ್ ಮಾಡ್ಕೊಂಡ್ರು. ನನಗೂ ಕೂಡ ಅಳುನೇ ಬಂದ್ಬಿಡ್ತು ಪುನೀತ್ ಸರ್ನ ನೋಡ್ತಿದ್ದಂಗೆ. ಬರ್ತ್ಡೇ ಮತ್ತು ಪಾಪ ಸತ್ತಿದ್ದ ದಿನ ಅವಾಗೆಲ್ಲ ಬಂದು ಪಾಪ ಅಲ್ವಾ. ಆದರೂ ಪುನೀತ್ ಸರ್ ಸತ್ತಿದ್ದು ತುಂಬಾ ಮೋಸ ಅಂತ ಅನಿಸುತ್ತೆ. ಅವ್ರು ಇದ್ದಿದ್ರೆ ಇನ್ನೂ ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಿದ್ರಲ್ವ. ತುಂಬ ಬೇಜಾರಾಗ್ತಿತ್ತು ಅವ್ರನ್ನ ನೋಡಿದಾಗ. ಅವ್ರು ಜೀವಂತವಾಗಿದ್ದಾಗ ಒಂದು ಸಲನೂ ನೋಡೋದಕ್ಕಾಗಲಿಲ್ವಲ್ಲ ಅಂತ ತುಂಬ ಫೀಲ್ ಆಗ್ತಿತ್ತು. ನಾವು ಬೆಂಗಳೂರಿಗೆ ಬಂದಾಗೆಲ್ಲ ಅವ್ರು ಇದ್ದರು, ಬಟ್ ಅವ್ರನ್ನ ಒಂದು ಸಲನೂ ಮೀಟ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಅನಿಸ್ತು. ರಾಜ್ಕುಮಾರ್ ಸರ್ ಆದರೆ ನಾವು ಸ್ಕೂಲ್ ಡೇಸಲ್ಲಿದ್ದಾಗಲೇ ಅವರು ತೀರೋಗಿದ್ರು. ಆದರೆ ನಮಗೆ ಪುನೀತ್ ಸರ್ನ ಮೀಟ್ ಮಾಡೋಂಥ ಅವಕಾಶ ಇದ್ದರೂ ನಾವು ಮಿಸ್ ಮಾಡ್ಕೊಂಡ್ವಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಇವಾಗ ಎಷ್ಟೋ ಸಲ ನಾವು ಹೋಗಬೇಕಾದ್ರೆ, ಎಲ್ಲಾದರೂ ಔಟ್ಸೈಡ್ ಹೋಗಬೇಕಾದ್ರೆ ಅವ್ರ ಮನೆ ಕಡೆಯಿಂದನೇ ಹೋಗ್ತೀವಿ. ಆವಾಗ ಅವ್ರ ಮನೆ ಎಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಅಯ್ಯೋ ಫಸ್ಟ್ ಡೇ ಬಂದಿದ್ದಿದ್ರೆ ಒಂದು ಸಲನಾದರೂ ಮೀಟ್ ಮಾಡ್ಬೋದಿತ್ತು ಅಂತ ತುಂಬ ಬೇಜಾರಾಗ್ತಿತ್ತು. ಅವ್ರ ಸಮಾಧಿ ಎಲ್ಲ ನೋಡಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆಗಳ ಬಗ್ಗೆ ಎಲ್ಲ ಹೇಳ್ತಾಯಿದ್ರು ಅಪ್ಪಾಜಿ. ಅದನ್ನೆಲ್ಲ ಕೇಳಿ ತುಂಬ ಬೇಜಾರಾಗ್ತಿತ್ತು. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿರೋಂಥ ಎಷ್ಟೋ ಸಿನಿಮಾಗಳದ್ದು ಪಿಕ್ಚರ್ಸ್ ಎಲ್ಲನೂ ಹಾಕಿದ್ರು ಅಲ್ಲಿ. ಅದನ್ನೆಲ್ಲ ನೋಡ್ತಿದ್ವಿ. ಒಂದೊಂದು ಸಿನಿಮಾಗಳದ್ದು ಒಂದೊಂದು ಕತೆಗಳನ್ನ ದೊಡ್ಡಮ್ಮನೂ ಕೂಡ ಈ ಸಿನಿಮಾದಲ್ಲಿ ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ ಅವರು ಕೂಡ ಮಾತಾಡ್ತಿದ್ರು. ಒಂದು ರೀತಿ ಅವ್ರ ಸಾಧನೆ ಬಗ್ಗೆ ಎಲ್ಲ ಕೇಳಿದಾಗ ಖುಷಿಯಾಗ್ತಿತ್ತು. ಹಾಗೆ ಅವರೆಲ್ಲ ಇಲ್ವಲ್ಲ ಇವಾಗ ಅಂತ ತುಂಬಾ ಬೇಜಾರಾಗ್ತಿತ್ತು. ಏನು ಮಾಡೋದಕ್ಕಾಗಲ್ಲ, ಎಲ್ಲರೂ ಒಂದಲ್ಲ ಒಂದಿನ ಹೋಗಲೇಬೇಕಲ್ವ. ಆದರೆ ಅವ್ರ ಪಿಕ್ಚರ್ಸಲ್ಲೆಲ್ಲ ನೋಡಿದಾಗ ಅವ್ರು ಇನ್ನೂ ಜೀವಂತವಾಗಿದ್ದಾರೆ ಅಂತ ಅನ್ನೋದೇ ಒಂದು ರೀತಿ ಏನೋ ಒಂಥರ ಮನ್ಸಿಗೆ ಸಮಾಧಾನ, ತುಂಬಾ ಖುಷಿಯಾಗುತ್ತೆ. ಇಲ್ಲಿ ಹಾಕಿರೋವಂಥ ಎಲ್ಲ ಪಿಕ್ಚರ್ಸ್ಗಳಲ್ಲಿ ಯಾವ್ಯಾವ ಫಿಲಮ್ಸ್ನ ನಾವು ನೋಡಿದ್ದೀವಿ ಅಂತ ಅಂದ್ಬಿಟ್ಟು ಮಮ್ಮಿ, ದೊಡ್ಡಮ್ಮ, ನಾನು ಎಲ್ಲ ನೋಡ್ತಿದ್ವಿ. ನಾನು ಈ ಫಿಲಮ್ ನೋಡಿದ್ದೀನಿ ಅಂತ ಹೇಳ್ತಿದ್ದೆ. ಎಷ್ಟೊಂದು ಫಿಲಮ್ಸ್ದು ನೇಮೇ ಗೊತ್ತಿರಲಿಲ್ಲ, ಆ ಥರದ್ದೆಲ್ಲ ಫಿಲಮ್ಸ್ ಇತ್ತು. ಅಯ್ಯೋ ಈ ಥರದ್ದು ಒಂದು ಫಿಲ್ಮ್ ಇದೆಯಾ, ನಾವು ನೋಡೇ ಇಲ್ವಲ್ಲ ಅಂತ ನೋಡ್ತಿದ್ವಿ. ಮಮ್ಮಿ ದೊಡ್ಡಮ್ಮನೂ ನಾನು ಇದು ನೋಡಿದ್ದೀನಿ ಅದು ನೋಡಿದ್ದೀನಿ ಅಂತ ನೋಡ್ತಿದ್ರು.
ಎಷ್ಟು ಫಿಲಮ್ ಬಿಡೋದು ಎಲ್ಲ ಪೌರಾಣಿಕ ಇವೆಲ್ಲ ಗಂಗೆ ಗೌರಿ ಮಂತ್ರಾಲಯ ಮಹಾತ್ಮೆ ತುಂಬಿದ ಬೆಟ್ಟದ ಹುಲಿ ತುಂಬಿದ ಕೊಡ ರಾಮಾಯಣ. ಇವಾಗ ಎಲ್ಲ ನೋಡಿ ಮುಗೀತು. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲನೂ ತಗೊಂಡ್ವಿ. ಹಾಗೆ ಅಪ್ಪಾಜಿ ಕೂಡ ಹೊರಡಬೇಕು, ಟೈಮ್ ಆಗುತ್ತೆ ಅಂತ ಹೇಳ್ತಿದ್ರು. ಹಾಗೆ ಇಲ್ಲಿ ಕೂಡ 6 ಗಂಟೆ ಆದಮೇಲೆ ಇರೋ ಹಾಗೆಲ್ಲ ಹೊರಡಿ ಅಂತ ಹೇಳ್ತಿದ್ರು. ಇನ್ನು ಅಪ್ಪಾಜಿನೂ ನನಗೂ ಟೈಮ್ ಆಗುತ್ತೆ, ನಾನು ಹೊರಡಬೇಕು ಅಂತ ಹೇಳಿ ಅವರು ಹೊರಟರು. ಅವ್ರನ್ನ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಡ್ರಾಪ್ ಮಾಡಿಬಿಟ್ಟು ಬರಬೇಕು. ಚಿನ್ನಕ್ಕೆ ಸ್ವಲ್ಪ ಬೇಜಾರು, ಅವ್ರ ತಾತ ಹೋಗ್ತಿದ್ದಾರಲ್ಲ ಇವತ್ತೇ ಅಂತ. ಅದಕ್ಕೆ ಅವನಿಗೆ ಮುದ್ದು ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಬರ್ತೀನಿ, ಜಾಸ್ತಿ ದಿನ ಇರ್ತೀನಿ ಬಿಡಪ್ಪ ಅಂತ ಹೇಳಿಬಿಟ್ಟು ಹೊರಟರು. ಅಪ್ಪಾಜಿನ ಸಂಜು ಕರ್ಕೊಂಡೋಗಿ ಬಸ್ ಸ್ಟಾಪ್ಗೆ ಬಿಟ್ಬಿಟ್ಟು ಬರ್ತಾರೆ, ಬಸ್ ಹತ್ತಿಸ್ಬಿಟ್ಟು. ಅಲ್ಲಿವರೆಗೂ ನಾವು ಇಲ್ಲೇ ವೆಯ್ಟ್ ಮಾಡ್ತಿರ್ತೀವಿ. ನಾವೊಂದು ಸಲ ಏನಕ್ಕೆ ಅಲ್ಲಿ ತನಕ ಅಂತ ಹೇಳಿದ್ವಿ, ಇಲ್ಲೇ ಏನಾದರೂ ನೋಡ್ತಿರ್ತೀವಿ ಅಂತ. ಸರಿ ಅಂದ್ಬಿಟ್ಟು ಅವರು ಹೊರಟರು. ಹಾಗೆ ನಾವು ಹೊರಗಡೆ ಬಂದು ನೋಡಿದ್ವಿ, ಇಲ್ಲೊಬ್ಬರು ನಮ್ದು ಯಾವುದೇ ಒಂದು ಫೋಟೋಸ್ ಕೊಟ್ರು ಅವರು ಡ್ರಾ ಮಾಡಿ ಕೊಡ್ತಾರೆ. ತುಂಬ ಜನ ಮಾಡಿಸ್ಕೊಳ್ತಿದ್ರು, ಬಟ್ ನಾವೇನು ಮಾಡಿಸ್ಕೊಳ್ಳಲಿಲ್ಲ. ತುಂಬ ಜನ ಮಾಡಿಸ್ಕೊಳ್ತಿದ್ರು, ಏನು ತುಂಬ ಚೆನ್ನಾಗಿ ಮಾಡ್ತಿದ್ರು. ನಮ್ಮ ಫೋಟೋಸ್ ಹೇಗಿರುತ್ತೆ ಹಾಗೆ ಡ್ರಾ ಮಾಡಿಕೊಡ್ತಾರೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.